ಹೇ ಫ್ರೆಂಡ್ಸ್, ನಾವಿವತ್ತು ಕಾಸರಗೋಡು ಮಂಗಳೂರು ಹೈವೇಲಿದ್ದೇವೆ. ಸೊ ಇದು ಈಗ ಓಪನ್ ಆಗಿದೆ, ಅಂದರೆ ಹೋಗ್ಬೋದು ಇದರಲ್ಲಿ. ವರ್ಕ್ ಇನ್ ಪ್ರೋಗ್ರೆಸ್ ಉಂಟು. ಎಂತಂತ ಹೇಳಿದರೆ ಅಫಿಷಿಯಲ್ ಆಗಿ ರಿಲೀಸ್ ಆಗಲಿಲ್ಲ, ಅಂದರೆ ಇದು ಉದ್ಘಾಟನೆ ಆಗಲಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಹಾಗಾಗಿ ಬೈಕ್ ಮತ್ತು ಆಟೋದವ್ರು ಈಗ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ರಿಲೀಸ್ ಆದಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಬ್ಯಾನ್ ಉಂಟು ಈ ಹೈವೇಲಿ ಹೋಗಲಿಕ್ಕೆ. ಸೊ ಒಂದು ಸ್ಟ್ರೆಚ್ ಹೋಗೋದ್ರಿ ನಾವು ಚೆನ್ನಾಗಿ. ಸೊ ಒಂದ್ಸತಿ ಹೋಗುವ ನಾವು ಇದರಲ್ಲಿ ಹೇಗಾಗ್ತದೆ ಅಂತ ನೋಡುವ. ರೋಡ್ ತುಂಬ ಒಳ್ಳೆಯದುಂಟು. ಒಂದು ಒಳ್ಳೆ ಸ್ಟ್ರೆಚ್ ಇತ್ತು, ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ವಿಲ್ ಟ್ರೈ ದಿಸ್. ಸೊ ಈ ರೋಡು ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ. ಬೈಕಿಗೆ ಹೋಗಲಿಕ್ಕೆ ಬಿಟ್ಟರೆ ಒಳ್ಳೆದಿರ್ತಿತ್ತೇನೋ, ಬಟ್ ಸೇಫ್ಟಿ ರೀಸನ್ಗೋಸ್ಕರ ಬೈಕನ್ನು ಅಲೌ ಮಾಡೋದಿಲ್ಲ ಇದರಲ್ಲಿ. ಬಟ್ ಎವರ್ ದಟ್ಸ್ ಫೈನ್ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಕೆಲವರು ಒಟ್ಟರಷ್ಟು ಅಡ್ಡದಿಡ್ಡಿ ಬರ್ತಾರೆ, ಹಾಗಾಗಿ ಅದು ಡೇಂಜರಸ್ ಕೂಡ. ಆದ ಕಾರಣ ದಟ್ಸ್ ಓಕೆ, ಇವಾಗ ಬಂದದ್ದು ಬಂತು. ಸೊ ನಾವೀಗ ಹೇಗಾದರೂ ಇಲ್ಲಿ ಬಂದಿದ್ದೇವಲ್ಲ, ಒಂದು ಕಾಸರಗೋಡು ಬೀಚಿಗೆ ಹೋಗುವ ಅಂತೇಳಿ. ಸೊ ವಿ ಆರ್ ಎಟ್ ಕಾಸರಗೋಡು ಬೀಚ್ ಆಯಿತಾ. ಈಗ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಲೈಟ್ ಹೌಸ್. ಸೊ ಇದು ಕಾಸರಗೋಡು ಬೀಚ್ನ ಎಂತ ಸಾವು ಮಾಡ. ಸೊ ನಾನು ಹೇಗೆ ಸಹ ಕಾಸರಗೋಡಿಗೆ ಬಂದೇನೆ ಅಂತೇಳಿ ಕಾಸರಗೋಡು ಬೀಚಿಗೆ ಬಂದದಾಯ್ತಾ. ಎಂಥ ಅವಸ್ಥೆ ಮಾರೆ, ಒಂದು ಜನ ಇಲ್ಲ, ಒಂದು ಪ್ರಾಣಿ ಉಂಟು ಆಯಿತಾ, ಬೆಕ್ಕುಂಟು, ಅದು ಬಿಟ್ಟರೆ ಬೇರೆ ಎಂತೆಲ್ಲ. ಸೊ ಮಳೆಗಾಲ ಅಲ್ಲ, ಸ್ವಲ್ಪ ಬೀಚ್ ರಫ್ ಉಂಟು ಅಂತ ಅನಿಸ್ತದೆ ನೋಡಿ. ಅಲ್ಲೆಲ್ಲ ಹೇಗೆ ಬರ್ತಾ ಉಂಟು. ಸುಮ್ಮನೆ ಹೋಗೋ ದಾರಿಯಲ್ಲಿ ಮಾಡಲಿಕ್ಕೆ ಬೇರೆ ಎಂಥ ಕೆಲಸ ಇಲ್ಲ ಅಂತೇಳಿ ಇಲ್ಲಿ ಬಂದದ್ದು. ಅಲ್ಲ, ಒಂದೇ ಒಂದು ಜನ ಇಲ್ಲ, ಇದೆಂಥ ಪ್ರೈವೇಟ್ ಬೀಚ್ ಅಂತ ಸಾವು ಮಾರ. ಎಲ್ಲ ಬಟ್ಟೆ ಒಣಗ್ಲಿಕ್ಕೆ ಹಾಕಿದ್ದಾರೆ ಇಲ್ಲಿ. ಲೈಟ್ ಹೌಸ್ ಉಂಟು, ಬೇರೆ ಸುಮ್ಮನೆ ಬಂದದ್ದು, ಸುಮ್ಮನೆ ಒಂದು ರೌಂಡ್, ಆಮೇಲೆ ಹೋಗೋದು ಖಾಲಿ ಅಷ್ಟೇ. ಡನ್. ಯಾರು ಸೆಲ್ಲೆಂತ ಸೆಲ್ಲೆಲ್ಲ ಅಲ್ಲ, ನಾವು ಜನ ನೋಡಲಿಕ್ಕೆ ಬಂದದಲ್ಲ ಅಂತ ಸರ್, ಬೀಚ್ ನೋಡಲಿಕ್ಕೆ. ಬೀಚ್ ನೋಡಿ, ವಾಡ ಬೀಚ್. ಹಾಂ, ಚಂದ ಉಂಟು. ಟಿ ವಿ ಎಸ್ ರಾಂಗ್ ನಿಮ್ಮದು 110/70/17 ಎಷ್ಟದು ಕಾಸ್ಟ್? 2700 ಮ್ಯಾಕ್ಸಿಸ್.
MRF MRF 3500. ಲೈಫ್ ಸೇಮ್. ಯಾವುದು ಲೈಫ್ ಸೇಮಾ? ಡಿಫ್ರೆನ್ಸ್ ಎಂತ ಮತ್ತೆ? ಡಿಫ್ರೆನ್ಸ್ ಇದು ನೈಲೋನು ರೇಡಿಯಲ್ ಮಿಕ್ಸ್. ಹಾಂ, ಇದು ರೇಡಿಯಲ್, ಪ್ಯೂರ್ ರೇಡಿಯಲ್ಲ. ಆ ಪ್ಯಾಟರ್ನಲ್ಲಿ ಬರ್ತದಾ ಸ್ವಲ್ಪ ಬಟನ್ ಪ್ಯಾಟರ್ನಲ್ಲಿ? ಮ್ಯಾಕ್ಸಿಸ್ ಬ್ಯಾಕ್ ಇದು ಮ್ಯಾಕ್ಸಿಸ್ ಹಾಕಿದ್ದು ಇಲ್ಲಿ ಹಾಕಿದ್ದು ಫ್ರಂಟ್ ಪ್ಲೇನೇ ಪ್ಲೈನ್ ಇದು ನಲ್ಲದಲ್ಲ ಇದು हाँ कैमरा है. हाँ थोड़ा बनाता हूँ. कौन सी आईडी है? यूट्यूब का माई कैम है चैनल का नेम. हाँ, इंस्टाग्राम पे KL14 रनिंग है. मैं थोड़ा बिगिनर हूँ. मैं यूपी का है ना. हाँ मेरे यूपी में बहुत रेड है. ठीक है. आप कहाँ से हो? हाँ? कहाँ से हो? यूपी से. यूपी से. ये चैनल है. मैं इसमें कन्नड़ा में वीडियो करता हूँ. पर ये सब आपकी है ना? हाँ ये सब आपकी है. हाँ, हाँ यही गाड़ी है. और इंस्टाग्राम पे भी है. आप इंस्टाग्राम में? हाँ इंस्टाग्राम में भी भाई. हाँ, वहाँ पूरा बाइक पे है. KL14 रनिंग करेगा पेज. ये पूरा बाइक पे है. थैंक यू. भाई अभी देखेगा. हाँ अभी लाइक करेगा. हाँ. आपका नाम क्या है? हाँ? नाम क्या है आपका? समीर. समीर. ये मैक्सिस का टायर अच्छा है बैक वाला. हाँ ग्रिप अच्छा है. हाँ? ग्रिप. हाँ ग्रिप अच्छा है. हाँ वो मेरा सिस्टर है. सॉरी. हाँ मैं सोचा आपकी गर्लफ्रेंड नहीं. नहीं नहीं नहीं. आपकी सिस्टर भी चलाती गाड़ी. हाँ चलो ओके ठीक है चलता हूँ. ಸೊ ಇಷ್ಟೆಲ್ಲ ಆಯ್ತು ಈಗ. ಸೊ ಟೈರಲ್ಲಿ ಚೇಂಜ್ ಮಾಡಿತ್ತು. ಟೈರಿಗೆ ಎಷ್ಟಾಯ್ತು ಅಂತ ಹೇಳಿದರೆ 3500 MRF ಟೈರ್ ಇದು. ದಿಸ್ ಇಸ್ ಲೈಕ್ ಸೇಮ್ ಇದರಲ್ಲಿ ಬಂದಿದೆ 110/17 ಇಂಚ್ ಇದು ಟೈರು. ಇದು ಫುಲ್ಲಿ ರೇಡಿಯಲ್ ಟೈರ್ ಅಂತ ಹೇಳಿದರು. ಇನ್ನೊಂದು ಇದ್ದದ್ದು ಮ್ಯಾಕ್ಸಿಸ್, ಇದು ರೇಡಿಯಲ್ ಮತ್ತು ನೈಲಾನ್ ಮಿಕ್ಸ್ ಅಂತೇಳಿ. ಸೊ ಇದು ಒಳ್ಳೇದಂತ ಹೇಳಿ ಅನ್ನಿಸಿತ್ತು ನನಗೆ, ಆಗ ನಾನು ಇದನ್ನು ಹಾಕ್ತಿದ್ದೆ. ಸೊ ಇದು ಟೈರು ಓಡಿದ್ದು ಫ್ರಂಟ್ ಟೈರ್ ಎಷ್ಟು ಬಂತು ಅಂತ ಹೇಳಿದರೆ ಇದರಲ್ಲಿ 13,900 10 ಅಂದರೆ ಒಂದು 24,000 ಕಿಲೋಮೀಟರ್ಸ್ ಓಡಿದೆ ಫ್ರಂಟ್ ಟೈರು. TVS ಇದು ಇದರಲ್ಲೇ ಬಂದದ್ದು. ಸೊ ನೋಡುವ, ಈ ಟೈರ್ ಒಂದು 30,000 ಬರ್ಬೋದು ಅಂತ ಹೇಳಿದ್ದಾರೆ. ಎಷ್ಟು ಬರ್ತದೆ ಅಂತೇಳಿ ನೋಡಬೇಕಿನ್ನು. ಸೊ ಇದಿಷ್ಟು ಒಂದು ಟೈರ್ ಚೇಂಜ್ ಮತ್ತೊಂದು ಕ್ವಿಕ್ ವಿಡಿಯೋ ನಮ್ಮ TVS ರಾನಿನ ಬಗ್ಗೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಸೊ ಸಿ ಬಾಯ್ ಬಾಯ್.